ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪರಮೇಶ್ವರನ ಗೌರಿದೇವಿ ಬೋಮ್ತಾಯಿ ಮಾತಾಯಿ ಬೋಮ್ತಾಯಿ ಮಾತಾಯಿ ಬೋಮ್ತಾಯಿ ಮಾತಾಯಿ. ಪುಣ್ಯಾತ್ಮ ಹೇಳಿದ್ದನ್ನು ಹೇಳಿ ಸಾಯ್ಬೇಡ, ಮುಂದಕ್ಕೇನಾದ್ರೂ ಹೇಳು. ನಿಮಗೆ ಮದುವೆ ಯೋಗ ಕೂಡಿ ಬಂದೈತೆ ತಾಯಿ, ಮದುವೆ ಯೋಗ ಕೂಡಿ ಬಂದೈತೆ. ಅಂದ್ರೆ ನಿಮಗಲ್ಲ ತಾಯಿ, ನಿಮ್ಮ ಮಗನಿಗೆ ಲಗ್ನ ಭಾಗ್ಯ ಕೂಡಿ ಬಂದೈತೆ, ಲಗ್ನ ಭಾಗ್ಯ ಕೂಡಿ ಬಂದೈತೆ. ಕೂಡಿ ಬಂದಿದ್ದೇನೋ ಹೌದು, ತಯಾರ ಹಾಳು ಮಾಡ್ಕೊಂಡಿದ್ದಾನಲ್ಲ. ಯಜಮಾನ್ರೆ, ಕಳೆದೋಗಿದ್ನ ನೆನ್ಸ್ಕೊಂಡು ಚಿಂತೆ ಮಾಡಬೇಡಿ. ನಿಮ್ಮ ಮಗನ ಮನಸ್ಸಲ್ಲಿ ಬೇರೆ ಹುಡುಗಿ ಒಬ್ಳು ಬಾಡಿಗೆ ಇಲ್ಲದೆ ವಾಸ ಮಾಡ್ತಾವಳೆ. ನೀವು ಆ ಹುಡುಗಿಗೆ ಎದುರು ಮಾತಾಡಿದ್ರೆ ನಿಮ್ಮ ಮಗ ನಿಮಗೆ ಎದುರು ಮಾತಾಡ್ತಾನೆ. ಹೌದು ಹೌದು ತಾಯಿ, ನಿನಗೆ ಆ ಹುಡುಗಿನೂ ಇಷ್ಟ ಇಲ್ಲ, ಈ ಊರು ಇಷ್ಟ ಇಲ್ಲ. ಹೌದಂದ್ರೆ ಹೌದನ್ನು ತಾಯಿ, ಇಲ್ಲ ಅಂದ್ರೆ ಇಲ್ಲನ್ನು ತಾಯಿ. ಹೌದು ಹೌದು ನಾನು ಹೆಚ್ಚೇನು ಕೇಳಲ್ಲ ತಾಯಿ, ಹೆಚ್ಚೇನು ಕೇಳಲ್ಲ. ಒಂದಚ್ಚು ಬೆಲ್ಲ, ಒಂದು ಸೇರು ಅಕ್ಕಿ ಕೊಟ್ರೆ ಸಾಕು. ಈ ಮನೆಗೆ ದೊಡ್ಡ ಕಂಟಕ ಐತೆ ತಾಯಿ, ಕಂಟಕ ಐತೆ. ಅದು ಪರಿಹಾರ ಆಗ್ಬೇಕಂದ್ರೆ ನಮ್ಮ ತಾಯಿ ಗುಡಿಗೆ ಹೋಗಿ ಕೈ ಮುಗಿದು ಪ್ರದಕ್ಷಿಣೆ ಹಾಕಿ. ಅಲ್ಲಿ ನಮ್ಮ ಗುರುಗಳು ಗಡ್ಡ ಬಿಟ್ಕೊಂಡು ಕೂತಿರ್ತಾರೆ. ಅವ್ರ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಡಿ, ಎಲ್ಲ ಪರಿಹಾರ ಮಾಡ್ತಾರೆ. ಇದನ್ನ ನಾನು ಹೇಳ್ತಾ ಇಲ್ಲ ತಾಯಿ, ನನ್ನ ನಾಲಿಗೆ ಮೇಲೆ ಕೂತಂತ ತಾಯಿ ಹೇಳ್ತಾವಳೆ. ಇದನ್ನ ನಾನು ದುಡ್ಡಿಗೋಸ್ಕರ ಹೇಳ್ತಾ ಇಲ್ಲ ಯಜಮಾನ್ರೆ, ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೀನಿ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಯಜಮಾನ್ರೆ ಹುಷಾರು, ಹುಷಾರು. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಜನ ಸೇರವ್ರೆ. ಸ್ವಾಮಿಗಳು ಧ್ಯಾನದಲ್ಲಿದ್ದಾರೆ, ಯಾರು ಮಾತಾಡಬೇಡಿ, ಆಮೇಲೆ ಶಾಪ ಕೊಡ್ತಾರೆ. ಲೋ ಮುಗುಸಿ, ಈ ತರ ಗೆಟಪ್ ಎಲ್ಲ ಹಾಕೊಂಡು ಹೆಂಗ್ಲ ಇರ್ತೀಯ? ಗಡ್ಡ ಎಲ್ಲ ಕಡಿತೈತಲ್ಲ. ಲೈ, ನಾನು ಬುಡ್ಬುಡಿಕೆ ಗೆಟಪಲ್ಲಿ ಹೋಗಿವ್ನಿ, ಇದು ನಿನ್ ಸರದಿ. ಲೈ ಏನಂತ ಅಂದ? ಗಡ್ಡ ಕೆರಿತೈತೆ ಅಂತ ಹೇಳ್ತಾವನೆ. ಅಮ್ಮಿಕೊಂಡು ಹೇಳಿದ್ ಮಾಡಕ್ ಹೇಳ. ಲೈ ನಾಗ ಕೇಳ್ತಾ, ಅಮ್ಮಿಕೊಂಡು ಹೇಳ್ದಷ್ಟು ಮಾಡ್ಬೇಕಂತೆ. ಕೇಳಿಸ್ತು. ನೀನು ಹೊಸಿ ಅಮಿಕ. ಸ್ವಾಮಿಗಳು ಒಬ್ಬೊಬ್ಬರೇ ಮಾತಾಡ್ಕೊಳ್ತಾ ಇದ್ದಾರೆ. ನಾನು ಅದನ್ನೇ ಕೇಳುಮಾ ಅನ್ಕೊಂಡೆ. ಲೇ ಹುಲಿ, ಏನಾನ ಇವಳಿ ಅಡ್ಜಸ್ಟ್ ಮಾಡ್ಲೋ. ಮಾಡ್ತೇನೆ, ಏನು ಮಾಡಬೇಕು. ಹಾ, ಸ್ವಾಮಿಗಳು ಬ್ರಹ್ಮಾಂಡದ ಶಕ್ತಿ ಜೊತೆ ಮಾತಾಡ್ತಿದ್ದಾರೆ, ಯಾರು ಮಾತಾಡಬೇಡಿ. ಹಂಗಂದ್ರೆ ಶಾನೆ ಪ್ರಶ್ನೆ ಕೇಳೋರಿಗೆ ಮುಕ್ತಿ ಸಿಗಕ್ಕಿಲ್ಲ. ಓ ಸ್ವಾಮಿಗಳು ಕಣ್ಬಿಟ್ರು ಸ್ವಾಮಿಗಳೇ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾರೆ. ಎದೇಳು ಕಂದ, ಎದೇಳು. ಅಣ್ಣೋ, ನಮ್ಮ ಐಡಿಯಾ ವರ್ಕೌಟ್ ಆಯ್ತೈತೆ. ನಮ್ಮ ಜನರೇ ಹಿಂಗೆ ಕಲ, ಯಾರನ್ನ ಗೂಡಿನಾಗ ಮ್ಯಾಕ್ ನೋಡ್ಕೊಂಡು ಕೈ ಮುಗಿತಾ ಇದ್ರೆ ಯಾಕೆ ನಾನು ಕೇಳ್ದೇನೆ ಎಲ್ಲರೂ ಸಾಲ ನಿಂತ್ಕೊಂಡು ಮ್ಯಾಕ್ ನೋಡ್ಕೊಂಡು ಕೈ ಮುಗಿತಾ ಇರ್ತಾರೆ. ಲೇ ಹುಲಿ, ಆ ಕಡೆಗೊಂದು ಕಣ್ಣಿಟ್ಟಿರು, ಮೇಷ್ಟ್ರ ಅಪ್ಪ ಅಮ್ಮ ಬತ್ತವ್ರ ಏನು ಅಂತ. ಆಯ್ತು ಮುಂಗುಸಿ. ನೀನು ಮಾತಾಡ್ತಾ ಇರೋದು ನನಗೆ ಡಿಸ್ಟರ್ಬ್ ಆಯ್ತೈತೆ ಕಲ. ಲೇ ನಾಗ, ನೀನೀಗ ಸ್ವಾಮೀಜಿ, ನಿನ್ನ ಗಮನ ಎಲ್ಲ ಭಕ್ತಾದಿಗಳ ಕಡೆ ಇರಬೇಕು. ಹೌದೌದು. ಸ್ವಾಮಿಗಳ ಸಿಕ್ಕಾಪಟ್ಟೆ ಸಾಲ ಆಗಿದೆ, ಏನ್ ಮಾಡ್ಬೇಕು ಸ್ವಾಮಿ? ನಿನಗೆ 4 ಲಕ್ಷ ಸಾಲ ಐತೆ, 2 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ ಅಲ್ವೇ? ಹೌದು ಸ್ವಾಮಿ, ನಿಮಗೆ ಗೊತ್ತು. ನನ್ನ ಮಗ ನನ್ನ ಕಣ್ಣಿಗೆ ಸಿಕ್ಕದಂಗೆ ಓಡಾಡ್ತಾ ಇದ್ದ, ಈಗ ತಗ್ಲಾಕಂಡ ಹಣ. ಬಂಗಾರಮ್ಮನವ್ರ ಹತ್ರ ಸಾಲ ಮಾಡಿದ್ಯಾ? ಮೋಸ ಮಾಡಕ್ ಹೋದ್ರೆ ನಾಶವಾಗೋಗ್ಬಿಡ್ತೀಯ. ಸೀದಾ ಹೋಗಿ ಬಡ್ಡಿ ಕಟ್ಟು. ಅಯ್ಯೋ, ನನ್ನ ಹತ್ರ ಕಾಸು ಇಲ್ಲ. ಬೆರಳಲ್ಲಿ ಉಂಗ್ರ ಇದೆಯಲ್ಲ, ಅದನ್ನೇ ಅಡ ಮಾಡಿ ಕಟ್ಟು, ಒಳ್ಳೇದಾಗುತ್ತೆ. ಸರಿ ಸ್ವಾಮಿ.
ಮುಗಿಸಿ ಅವ್ರು ಬಂದರು. ಏನಾಗೋ ಅಲರ್ಟ್ ಅಲರ್ಟ್ ಅವ್ರು ಬತ್ತವ್ರೇಕಲ್ಲ. ಲೈ ಜನರಿಗೆಲ್ಲ ಜೇಕಾರ ಹೇಳ. ಆಯ್ತಣ್ಣ. ಸ್ವಾಮೀಜಿಗಳಿಗೆ ನಮ್ಮೂರು ಸ್ವಾಮೀಜಿಗಳಿಗೆ ಸ್ವಾಮೀಜಿಗಳಿಗೆ ನಮ್ಮೂರು ಸ್ವಾಮೀಜಿಗಳಿಗೆ. ಇರಿ ಇರಿ ಇರಿ, ನೀವು ಬನ್ನಿ. ನಾವಾ? ಹೌದು, ನೀವೇ. ನೀವು ಬರ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಅದ್ಯಾಕೆ ಗೊತ್ತಾಯ್ತು ಸ್ವಾಮೀಜಿ? ಮಗನ ಮದುವೆ ವಿಚಾರ ಅಲ್ವೇ? ಗೊತ್ತಾಯ್ತು ಗೊತ್ತಾಯ್ತು. ಭಕ್ತರೇ, ಎಲ್ಲರೂ ಸ್ವಲ್ಪ ಸಾವಕಾಶದಿಂದ ಇರಿ. ಮೊದಲು ಇವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಆಮೇಲೆ ನಿಮಗೆ ಉತ್ತರಿಸುತ್ತೇನೆ. ಇವರು ಭಾರೀ ಕಷ್ಟದಲ್ಲಿದ್ದಾರೆ. ನಿಮ್ಮ ಮಗ ನಿಮ್ಮ ಮಾತನ್ನು ಕೇಳುತ್ತಿಲ್ಲ ಅಲ್ಲವೇ? ಹೌದು ಸ್ವಾಮಿ, ಅದ್ಯಾವ್ದೋ ಹುಡುಗಿನ. ಅದು ಸಹ ನನಗೆ ಗೊತ್ತು. ನಿಮ್ಮ ಹುಡುಗನ ವಿರುದ್ಧ ನೀವೇನೇ ಮಾತಾಡಿದ್ರು ನಿಮ್ಮ ವಿರುದ್ಧ ಅವನು ಮಾತಾಡ್ತಾನೆ. ಅವನ ಹತ್ರ ಕಠಿಣವಾಗಿ ಮಾತಾಡಬೇಡಿ. ಹಾಗಂದ್ರೆ ಹೇಗೆ ಸ್ವಾಮಿ? ನಮ್ಗ ಹುಡುಗಿ ಇಷ್ಟ ಇಲ್ಲ. ಆದ್ರೆ ದೈವ ಇಚ್ಛೆ ಬೇರೆನೇ ಐತೆ ತಾಯಿ. ನೀವೆಷ್ಟೇ ತಡೆದ್ರು ಆ ಹುಡುಗಿನೇ ನಿಮ್ಮನೆ ಸೊಸೆಯಾಗಿ ಬರೋದು. ಇಲ್ಲ, ನಾನಿದಕ್ಕೆ ಒಪ್ಪಲ್ಲ. ಅವ್ರನ್ನ ಒಪ್ಸಂಗ್ ಏನಾದ್ರು ಮಾತಾಡ್ಲಾ? ಭಯ ಬೇಡ ತಾಯಿ. ಆ ಹುಡುಗಿ ನಿಮ್ಮ ಮಗನಿಗೆ ಮೊದಲನೇ ಹುಡುಗಿ ಆಗ್ತಾಳೆ ಹೊರತು ಕೊನೆ ಹುಡುಗಿ ಅಲ್ಲ. ಏನ್ ಬೊಗಳ್ತಿದ್ಯಾ? ಏನೋ ಫ್ಲೋನಲ್ಲಿ ಹೇಳ್ಬಿಟ್ಟೆಕಲ್ಲ. ಹಾಗಂದ್ರೆ ಏನರ್ಥ? ಅಂದರೆ ಮದುವೆ ಆದಮೇಲೆ ಅವಳ ಹೆದ್ದಿನ ಇರೋಲ್ಲ ಅಂತನಾ? ಆದ್ರೆ ಆ ಹುಡುಗಿ ನಿಮ್ಮ ಮನೆಗೆ ಬಂದ ಮೇಕೆ ಅಷ್ಟ ಐಶ್ವರ್ಯಗಳು ಬರ್ತವೆ, ಶಾನೆ ಆಸ್ತಿ ಸಿಗುತ್ತೆ. ನಿಮ್ಮ ಹುಡುಗ ಆ ಹುಡುಗಿನ ಮದುವೆ ಆಗ್ಲೇಬೇಕು. ಇದು ವಿಧಿ ಲಿಖಿತ. ಇದನ್ನ ತಡೆಯೋಕ್ಕಾಗಲ್ಲ. ಅಂದ್ರೆ ಸ್ವಾಮಿ, ಇದಕ್ಕೇನು ಪರಿಹಾರನೇ ಇಲ್ವಾ? ಕೌಸಲ್ಯ, ಸ್ವಾಮಿಗಳೇ ಹೇಳಿದ್ರಲ್ಲ ಅವ್ರು ತುಂಬ ದಿನ ಇರಲ್ಲ ಅಂತ. ಲೈ ಏನಲ್ಲ ಅಪ್ಪ ಏನೋ ಗುಸುಗುಸು ಅಂತವನೇ. ಆ ಹುಡುಗಿ ಸಾನೆ ದಿವಸ ಇರಕ್ಕಿಲ್ಲ ಅಂತ ಮಾತಾಡ್ಕತ್ತವ್ರೆ. ಒಪ್ಪಂಗ್ ಬೇರೆ ಕಾಡ್ತವ್ರೆ. ಇದನ್ನೇ ಮೇಂಟೈನ್ ಮಾಡ್ತೀನಿ. ಲೇ, ನೀ ಏನಾನ ಮಾಡು, ಆದ್ರೆ ಅವ್ರು ಒಪ್ಪಂಗ್ ಮಾಡು. ಹೌದು ತಾಯಿ, ಆ ಹುಡುಗಿ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಸರ ಬೇಡ. ಆ ಹುಡುಗಿ ನಿಮಗೆ ಅದೃಷ್ಟ ಆಸ್ತಿ ಕೊಡ್ತಾಳೆ, ಆದರೆ ಸ್ಯಾನೆ ದಿವಸ ಉಳಿಯಕ್ಕಿಲ್ಲ. ಆದ್ರೆ ಅವಳು ನಮ್ಮನೆ ಸೊಸೆ. ನೀವು ಆ ಹುಡುಗಿನ ಸೊಸೆ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮಗನ್ನ ಮರಿಬೇಕಾಯ್ತದೆ. ಬರೋ ಲಕ್ಷ್ಮಿನ ಯಾಕೆ ಬೇಡ ಅಂತೀರ? ನಾನು ಬೇರೆ ಯಾರಿಗೂ ಈಟೊತ್ತು ಉಪದೇಶ ಕೊಡಕ್ಕಿಲ್ಲ. ನೀವು ಸ್ಯಾನೆ ಒಳ್ಳೆ ಜನ, ದೈವ ಭಕ್ತರು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಮಗನ ಎದುರಾಕೋಬೇಡಿ. ಅದು ಪರವಾಗಿಲ್ಲ ಸ್ವಾಮೀಜಿ. ನೀವು ಹೇಳಿದ್ರಲ್ಲ ಆ ಹುಡುಗಿಯಿಂದ ನಮಗೆ ಆಸ್ತಿ ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದು ನಿಜನಾ? ಅಣ್ಣು, ಹಳ್ಳಕ್ಕೆ ಬಿದ್ದ ಅವನು. ನನ್ನ ನಾಲ್ಗೆ ನೋಡಿ, ನಾಲ್ಗೆ ತುಂಬಾ ಮಚ್ಚೆ ಇದೆ. ಅಣ್ಣು, ಬಡ್ಡಿ ಮಗ ಇಲ್ದಿರೋ ಡೈಲಾಗ್ ಎಲ್ಲ ಹೇಳ್ತವನೆ. ಸತ್ಯ ಬಿಟ್ಟು ಬೇರೇನೂ ಬರಕ್ಕಿಲ್ಲ, ನೋಡಿ ಬೇಕಾದ್ರೆ. ಸತ್ಯವಂತರಿಗೆ ಮಾತ್ರ ಕಾಣಿಸೋದು. ಕಾಣ್ತಾ ಇದೆ, ಕಾಣ್ತಾ ಇದೆ. ನನ್ನ ಮಾತು ಕೇಳಿ, ಆ ಹುಡುಗಿನೇ ನಿಮ್ಮನೆ ಸೊಸೆ, ಒಪ್ಕೊಳ್ಳಿ. ಅಣ್ಣ, ನಾಗ ಅವನ ಕೈಲಿ ಆಗಿದ್ನೆಲ್ಲ ಮಾಡ್ದ, ಈಗಲೂ ಒಪ್ಲಿಲ್ಲ ಅಂದ್ರೆ ಏನೇನ ಮಾಡೋದು? ಅದಕ್ಕೊಂದು ಪಿಲನ್ ಐತಕಲ್ಲ. ಏನಣ್ಣ? ಆ ಕಡ ಚೂಡು.
ಅವನ್ ಯಾಕಣ್ಣ ಬರಕ್ಕೆ ಹೇಳಿದೆ? ಎಲ್ಲದಕ್ಕೂ ಒಂದು ಕಾರಣ ಐತಕ್ಕಲ್ಲ. ಏನು? ಅವ್ವ ಬಂಗಾರಮ್ಮನವ್ರಿಗೆ ನಮಸ್ಕಾರ. ನಿಮ್ಮನ್ ಎಲ್ಲೋ ನೋಡಿರಂಗಾಯ್ತಲ್ಲ. ನಾನು ಸರ್ವಾಂತರ್ಯಾಮಿ, ತ್ರಿಲೋಕ ಸಂಚಾರಿ. ಎಲ್ಲಿ ಬೇಕಾದರೂ ನನ್ನನ್ನು ನೋಡಿರ್ತೀರ. ನೀವು ಊರಿಗೆಲ್ಲ ಒಳ್ಳೇದು ಬಯಸೋರು, ನೀವು ಸಂದಾಗಿರ್ಬೇಕಷ್ಟೆ. ಅಮ್ಮೋರೆ, ಸರಿಯಾದ ಸಮಯಕ್ಕೆ ನೀವು ದುಡ್ಡು ಕೊಟ್ಟಿದ್ದಕ್ಕೆ ನನ್ನ ಮಗ ಉಳ್ಕೊಂಡ. ನನ್ನ ಮಗ ಆಸ್ಪತ್ರೆಯಲ್ಲಿ ಅವನೇ, ಪೂಜೆ ಮಾಡ್ಸವ ಅಂತ ಬಂದೆ. ಸರಿ ಸರಿ, ಒಳ್ಳೇದಾಗಿ. ಅಮ್ಮವ್ರೆ, ನೀವು ಕೊಟ್ಟ ಕಾಸಿಂದ ಅಂಗಡಿ ನಡೆಸ್ತಾವನಿ. ಇವಾಗ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಆಯ್ತಾಯ್ತು, ಒಳ್ಳೇದಾಗಿ. ಎಷ್ಟೊಂದು ಜನರಿಗೆ ದುಡ್ಡಿನ ಸಹಾಯ ಮಾಡಿದ್ದಾರೆ ಅಂದಮೇಲೆ ಎಷ್ಟು ದುಡ್ಡಿರಬೇಕು ಇವ್ರ ಹತ್ರ. ಹಾ, ನೀವು ಪುಟ್ಟಕ್ಕನ್ ಬೀಗ್ರಲ್ವೇ? ಹೌದು. ಅಂದರೆ ಇನ್ನೂ ಮಾತುಕತೆ ಆಗಿಲ್ಲ. ಆಗದೂ ಇಲ್ಲ. ಏನು ಹೇಳ್ತಿದ್ದೀರಾ ನೀವು? ಆ ಪುಟ್ಟಕ್ಕನ ಮಗಳು ನಿಮ್ಮ ಮಗನು ಒಬ್ರನ್ನೊಬ್ರು ಇಷ್ಟಪಟ್ಟವ್ರೆ ತಾನೆ? ನೀವು ಒಪ್ಪಿದ್ರುವೆ ಒಪ್ಪದೆ ಹೋದ್ರುವೆ ಈ ಮದುವೆ ಹಾಗೆ ಆಯ್ತದೆ. ನೀವು ಒಪ್ಕೊಂಡ್ರೆ ಇನ್ನೂ ಸಂದಕ್ಕಾಯ್ತದೆ. ಆದಷ್ಟು ಬಿರ್ನೆ ಅವ್ರಿಗೆ ಹ್ಞೂ ಅನ್ನಿ. ಎಲ್ಲನೂ ನಾನೇ ಮುಂದೆ ನಿಂತ್ಕೊಂಡು ನಡೆಸ್ಕೊಡ್ತೀನಿ. ನೋಡಿ, ಗುಡಿಯಾಗಿದ್ದೀನಿ. ಒಳ್ಳೆ ಯೋಚನೆ ಮಾಡಿ, ಒಳ್ಳೆ ಮಾತಾಡಿ. ನಿಮಗೆ ಆ ಹುಡುಗಿಗಿಂತ ಒಳ್ಳೆ ಹುಡುಗಿನೂ ಸಿಗಾಕಿಲ್ಲ, ಪುಟ್ಟಕ್ಕನಿಗಿಂತ ಒಳ್ಳೆ ಬೀಗ್ತಿನೂ ಸಿಗಾಕಿಲ್ಲ. ಕೋದಂಡ, ಗಂಟಿ ಬತ್ತೀನಿ ಅಂತ ಹೇಳಿದ್ನಲ್ಲ, ಬಾ ನೋಡು ಬಾ. ಬರ್ರ. ಆ ಬಂಗಾರಮ್ಮನ ಬಗ್ಗೆ ಈ ಊರಿನ ಜನಗಳಿಗೆ ಒಂದು ಲೆವೆಲ್ ಭಯ, ಭಕ್ತಿ, ಗೌರವ ಎಲ್ಲ ಇದೆ ಅಂತ ಅನ್ಕೊಂಡಿದೆ. ಅದು ಈ ಲೆವೆಲ್ ಇದೆ ಅಂತ ಅನ್ಕೊಂಡಿರಲಿಲ್ಲ. ಆ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬಂದ್ರು ಜಾಸ್ತಿ ದಿನ ಇರಲ್ಲ ಅಂದ್ರಲ್ಲ, ಅದಕ್ಕೇನ್ರಿ ಅರ್ಥ? ಬಿಟ್ಟು ಹೋಗ್ತಾಳೆ ಅಂತನಾ, ಸತ್ತೇ ಹೋಗ್ತಾಳೆ ಅಂತನಾ? ಕೌಸಲ್ಯ, ಏನೇ ಆದರೂ ಆಗೋ ಕ್ರಿಯೆ ಒಂದೇ ತಾನೆ. ಆದ್ರೂ ಇಲ್ಲ ಇಲ್ಲ, ಅವಳು ನಮ್ಮನೆ ಸೊಸೆನಾ? ಛೆಛೆ. ಆಸ್ತಿ, ಐಶ್ವರ್ಯ ಅಂತೆಲ್ಲ ಅಂದ್ರಲ್ಲ, ಆ ಬಂಗಾರನ ಹತ್ರ ಎಷ್ಟೊಂದು ದುಡ್ಡಿದೆ. ಅದು ಅಂತ ಪುಟ್ಟಕ್ಕನ ಮೇಲೆ ಎಷ್ಟೊಂದು ಅಭಿಮಾನ ಬಂಗಾರಮ್ಮಂಗೆ. ಏನ್ರಿ, ನೀವೇ ದಾರಿ ಬದಲಾಯಿಸ್ತಾ ಇರೋ ಹಾಗಿದೆ. ಹಾ, ಹಾಗಲ್ಲಪ್ಪ, ಹಾಗಲ್ಲ ನೋಡು, ನಾನು ಆ ಬಂಗಾರಮ್ಮನ ಏನೋ ಅಂತ ಅನ್ಕೊಂಡಿದ್ದೆ. ಆದರೆ ಆ ಬಂಗಾರಮ್ಮನ ಹತ್ರ ಇಷ್ಟೆಲ್ಲ ದುಡ್ಡು, ಗೌರವ, ಮರ್ಯಾದೆ ಎಲ್ಲ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟಲ್ಲದೆ ಪುಟ್ಟಕ್ಕನಿಗೆ ಅಷ್ಟೆಲ್ಲ ಸಹಾಯ ಮಾಡ್ತೀನಿ ಅನ್ಬೇಕಾದ್ರೆ ಪುಟ್ಟಕ್ಕ ಮತ್ತು ಬಂಗಾರಮ್ಮನ ಸಂಬಂಧ ಎಷ್ಟಿರಬೇಕು? ಅಂದಮೇಲೆ ಪುಟ್ಟಕ್ಕನ ವ್ಯಕ್ತಿತ್ವನೂ ಅಷ್ಟೇ ಎತ್ತರಕ್ಕಿರ್ಬೇಕಲ್ವಾ? ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ರಿ. ಬಂಗಾರಮ್ಮನ ಜೊತೆ ಪುಟ್ಟಕ್ಕನ ಒಡನಾಟ ಚೆನ್ನಾಗಿದ್ರೆ ಪುಟ್ಟಕ್ಕ ದೊಡ್ಡ ಮನುಷ್ಯಲಾಗಿ ಹೋಗ್ಬಿಡ್ತಾಳ. ಏನೇ ಆದ್ರೂ ಆ ಪುಟ್ಟಕ್ಕನ ಮಗಳನ್ನ ಸೊಸೆ ಅಂತ ಹೇಗ್ರಿ ಒಪ್ಕೊಳಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಹಾಗಲ್ಲ ಕೌಸಲ್ಯ. ಮೇಡಮ್ ನಮಸ್ಕಾರ. ಪುಟ್ಟಕ್ಕನ ಮನೆ ಹೇಳ್ತಿರ್ತಾವ ನೀವೇನಾ? ಶಾನೆ ಖುಷಿ ಆಯ್ತು. ಅದೃಷ್ಟ ಮಾಡಿದಿರ ಸರ್ ನೀವು. ಚಿನ್ನದಂತ ಹುಡುಗಿ ಅವಳು. ಬರ್ತೀವಿ.
ಭಾರಿ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಕಲ ನಿನಗೆ. ಯಾವತ್ತೂ ಇಲ್ಲದೆ ಇರೋದು ಇವತ್ತು ಗುಡಿ ಕದ್ದಿದ್ಯಲ್ಲ. ಸರಿ, ನಾನು ಪ್ರದಕ್ಷಿಣೆ ಹಾಕೋ ಬರ್ತೀನಿ. ಸರಿ ಕಣವ. ಅಣ್ಣ ಸದ್ಯ ಗೆಟಪ್ ಎಲ್ಲ ಕಳ್ಚಾಕ್ಬಿಟ್ಟೆ, ಈಗ ಹೊಸಿ ಸಮಾಧಾನ ಆಯ್ತು ಕಣ. ಅಲ್ಲಣ್ಣ, ನಾಗರನ್ನ ಅವ್ವ ಇವಾಗ ನೋಡಿದ್ರೆ ಅವ್ರಿಗೆ ಡೌಟ್ ಬರೋದಿಲ್ವಾ? ಹೊಸಿ ಹಮ್ಮಿಕೊಂಡಿರ್ಲ, ಅವ್ರು ಕೇಳಲಿಲ್ಲ ಅಂದ್ರೂ ನೀನೇ ತಗಲಾಕಂಗೆ ಕಾಣ್ತಾ ಇದೀಯಪ್ಪ. ಜೊತೆಲೇ ಇದ್ದು ಅಷ್ಟೆಲ್ಲ ಸಹಾಯ ಮಾಡಿ ನಾನು ಇಷ್ಟೊಂದೆಲ್ಲ ಆಟ ಆಡಿಸ್ತಿದ್ದೀರಾ ಶ್ರೀ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಲೇಬೇಕು. ಕಂಟಿ, ನಡಿ ಮಗ, ಹೋಗುಮ್ಮ. ಏಯ್, ನೀನ್ ಯಾಕೆ ಬಂಗಾರಮ್ಮನವ್ರೆ? ಪರವಾಗಿಲ್ವೇ, ನೀವು ದೇವಸ್ಥಾನಕ್ಕೆಲ್ಲ ಬರ್ತೀರಾ? ಎಂಥ ಟೈಮ್ ನೋಡಿ, ನಾವಿಬ್ರು ಸಿಕ್ಬಿಟ್ವಿ. ಓ, ನಿಮ್ಮ ಪೂಜೆ ಆಯ್ತಾ? ನಾನು ಕೈ ಮುಗಿದು ಬರ್ತೀನಿ. ಇವಳೆಂಗ್ಲ ಬಂದ್ಲು? ಅದಕ್ಕೆ ನಾನೇ ಕಾರಣ ಕಣ್ಣಣ್ಣ. ಅಣ್ಣ, ಅತ್ತಿಗೆ ಫೋನ್ ಮಾಡಿದ್ರು, ಎಲ್ಲಿದ್ರಿ ಅಂತ ಕೇಳಿದ್ರು. ನಾವು ಗುಡಿಲಿದ್ದೀವಿ ಅಂತ ಹೇಳಿದೆ. ಆದರೆ ದೇವರಣೆ ಅವ್ವ ಬರ್ತಾರಂತ ಗೊತ್ತಿರಲಿಲ್ಲ ಕಣ್ಣು. ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ತಿಳ್ಕೊಂಡು ಅವಳು ಬೇಕಂತ ಇಲ್ಲಿಗೆ ಬಂದವಳೆ ಕಲ. ನಂಜಮ್ಮನ ಕಡೆ ಅವಳು ನೋಡ್ದ್ಯಾ ಹೆಂಗ್ ನನ್ನ ಕಾಲಲ್ಲಿ ಹೆಂಗ್ ಮಾತಾಡ್ಬಿಟ್ಟು ಹೋದ್ಲು ಅಂತ. ಗುಡಿ ಅಂತ ಸುಮ್ಕಿವ್ನಿ. ಇಲ್ಲ ಅಂದಿದ್ರೆ ಅವಳ ಬಗ್ಗೆ ಯೋಚನೆ ಮಾಡಿ ನಾವ್ಯಾಕೆ ಮನ್ಸು ಕೆಡ್ಸ್ಕೋಬೇಕು? ಕಂಟಿ, ಆ ಹುಡುಗಿ ಎಲ್ಲೇ ಕಂಡ್ರೂ ಹುಷಾರಾಗಿರ್ಲ. ನಾವು ಹೊಳ್ತೀವಿ. ಏನ್ ಶ್ರೀ, ನಿಮ್ಮ ಯಜಮಾನಮ್ಮ ಏನಂದ್ಲು? ಗುಡಿಗೂ ಅವಳನ್ನ ನೀವೇ ಕರ್ಕೊಂಡು ಬರ್ಬೇಕಾ? ಹೆಂಗೆ ನಾನು ಅವಳ ಹತ್ರ ಮಾತಾಡಿದ್ದು? ಆ ದೊರೆ ನಾನು ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಹೇಳಿದ್ರು ಅಂದ್ರಲ್ಲ, ಈಗ ನಾನು ಬಂಗಾರಮ್ಮನ ಹತ್ರ ಮಾತಾಡಿದಷ್ಟು ಸಾಫ್ಟ್ ಆದರೆ ಓಕೆನಾ? ಓ, ನೀವು ಅದಕ್ಕೆ ಹಂಗೆ ಮಾತಾಡಿದ್ದು? ಹ್ಞೂ, ನಾನ್ಯಾಕೆ ಅವಳನ್ನ ನೋಡಿ ಕೋಪ ಮಾಡ್ಕೋಬೇಕು? ಸುಮ್ಮನೆ ಮೂಡ್ ಹಾಳು. ಅದು ಬೇರೆ ದೇವಸ್ಥಾನ, ನಾನು ನಿಮ್ಮನ್ನ ನೋಡಬೇಕು ಅಂತ ಬಂದೆ. ಹೌದು, ನೀವು ಅವಳ ಹತ್ರ ಏನೋ ಮಾತಾಡ್ತಿದ್ರಿ? ಅದೇ ಮಾಮೂಲಿ ಕೆಲಸ ಹೇಳ್ತಿದ್ರು. ಅವಳು ಹೇಳೋ ಕೆಲಸ ಎಲ್ಲ ಮಾಡ್ಬೇಕಾ? ಮಾಡಲೇಬೇಕು ಸಿಸ್ಟರ್, ಬೇರೆ ದಾರಿನೇ ಇಲ್ಲ. ನೀವೇನು ಅವಳು ಗುಲಾಮ್ರಾ? ಆಗಲ್ಲ ಅನ್ನಿ, ನೀವು ಕೆಲಸ ಮಾಡ್ತಿರೋದು ಬೇರೆಯವ್ರಿಗೆ ತಾನೆ. ಅದು ನಮ್ಮ ಯಜಮಾನ್ರು ಬಂಗಾರಮ್ಮನವ್ರ ಮಾತು ಕೇಳ್ತಾರೆ. ಅವ್ರು ಇವ್ರಿಗೆ ಶಾನೆ ಬೇಕಾದವರು, ಅದಕ್ಕೆ. ಸರಿ ಹೋಯ್ತು. ನಾನು ಮಾತಾಡಿದ್ದು ಓಕೆ ತಾನೆ? ಹೇ, ಸೂಪರ್ ಆಗಿತ್ತು.
ಥ್ಯಾಂಕ್ಸ್. ಮಿಸ್ಸೋ ದೊರೆ ಹೇಳ್ದ ಅಂತ ನೀವು ನಿಮ್ಮನ್ನ ಈಟನ್ ಬದಲಿಸ್ಕೊಂಡ್ಬಿಟ್ರ? ಅವ್ನು ನಂಗೋಸ್ಕರ ಎಷ್ಟೆಲ್ಲ ಮಾಡ್ತಾನೆ, ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ? ಅವನು ಇನ್ನೂ ಏನೂ ಮಾಡಲಿಲ್ಲಲ್ಲ ಮಿಸ್ಸೋ. ಪಕ್ಕ ಮಾಡ್ತಾನೆ ಅನ್ನೋ ನಂಬಿಕೆ ನಂಗಿದೆ. ಬರ್ತಾ ದಾರಿಲಿ ನಾನು ಮುರಳಿ ಸರ್ ಅಪ್ಪ ಅಮ್ಮನ ನೋಡಿದೆ. ಅವರು ಇನ್ನೂ ದೇವಸ್ಥಾನಕ್ಕೆ ಬರೋಕ್ಕೆ ಅವನೇ ಹೇಳಿದ್ನೋ ಏನೋ. ಹೌದೌದು, ಅವರು ಇಲ್ಲಿ ಬಂದಿದ್ರು ಮಿಸ್ಸೋ. ನಂಗೆ ಗೊತ್ತು ಶ್ರೀ, ಇದನ್ನೆಲ್ಲ ಮಾಡ್ತಿರೋದು ಆ ದೊರೆನೇ ಅಂತ. ಹೌದು ಮಿಸ್ಸೋ. ಸರಿ ಶ್ರೀ, ನಾನು ಬರ್ತೀನಿ, ಕೆಲಸ ಇದೆ. ಸರಿ ಮಿಸ್ಸೋ. ಹಾಂ, ಮತ್ತೆ ಆ ಬಂಗಾರ ಮನೆಯಿಂದ ಸ್ವಲ್ಪ ದೂರ ಇರಿ. ಒಳ್ಳೆಯವಳಲ್ಲ ಅವಳು. ಬಾಯ್. ಈಗಲೇ ಹಿಂಗೆ ಇನ್ನು ಮದುವೆ ಆದ್ಮ್ಯಾಕೆ ಗೋವಿಂದ ಗೋವಿಂದ